ವೆರಿ ಗುಡ್ ಇಮ್ರಾನ್. ಇಷ್ಟು ಚಿಕ್ಕ ಟೈಮ್ನಲ್ಲಿ ಇಷ್ಟೇ ಸ್ಮಾಲ್ ಅಮೌಂಟ್ ಆಫ್ ಟೈಮ್ನಲ್ಲಿ ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ, ಅದು ನಿಮ್ ಕೈಲೇ ಸಾಧ್ಯ. ಅದಕ್ಕೋಸ್ಕರ ನಾನು ನಿಮ್ಗೆ ಕರೆದಿದ್ದು. ಥ್ಯಾಂಕ್ಸ್ ಲಾಟ್ ಫಾರ್ ಕಾಲಿಂಗ್ ಶಿವಣ್ಣ, ಬಟ್ ಅದು ಅವರ್ ಟ್ಯಾಲೆಂಟ್ ಶಿವಣ್ಣ. ಇಲ್ಲ ಆದ್ರೂ ಕಲ್ಸ್ಕೊಡೋರು ಒಂದು ಇಂಟ್ರೆಸ್ಟ್ ಬೇಕಲ್ಲ, ಶ್ರದ್ಧೆಯಿಂದ ಕಲ್ಸ್ಕೊಡ್ಬೇಕಲ್ಲ, ಅದು ಅಪ್ರಿಶಿಯೇಟ್ ಮಾಡ್ತೀನಿ ನಿಮ್ನ. ಎಲ್ಲಿ ನಿಮ್ಮ ಶಿಷ್ಯ ಧನು? ಸರಿ ಧನು ಬನ್ನಿ. ಸೊ ಧನು ಅಂತ ಇಮ್ರಾನ್ ಅಸಿಸ್ಟೆಂಟ್. ಯಾವಾಗ್ಲೂ ಇಮ್ರಾನ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಮ್ರಾನ್ ಧನು ಇದ್ರೇನೆ ಕಂಪ್ಲೀಟ್ ಆಗೋದು. ಸೊ ಅವ್ರಿಬ್ರು ಎಷ್ಟು ಶ್ರದ್ಧೆಯಿಂದ ಹುಡುಗರಿಗೆ ಹೇಳ್ಕೊಟ್ಟಿದ್ದಾರೆ, ಆ ಹುಡುಗರು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ರು, ಬ್ಯೂಟಿಫುಲ್ ಮಾಡಿದ್ರು. ಏನ್ರಪ್ಪ ನಿಮ್ಗೆಲ್ಲರಿಗೂ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಎಲ್ರಿಗೂ ಹ್ಯಾಪಿ ಆಯ್ತಾ? ತುಂಬಾ ಹ್ಯಾಪಿ. ಬಟ್ ಸೇಮ್ ಟೈಮ್ ನಿಮ್ಮಿದು ಮೆಚ್ಬೇಕು ನಾನು. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದೀರಾ. 1.5 minute ಮಾಡಿದ್ರು 1 hour ಮಾಡ್ದಂಗಿತ್ತು. ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಓಕೆ. ಇಮ್ರಾನ್, ಹೊರಗಡೆ ಏನೋ ಒಂದು ಸಸ್ಪೆನ್ಸ್ ಮ್ಯಾಟರ್ ಇದೆ ಹೇಳ್ಬೇಕಂತಿದ್ದೆ, ಏನದು? ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಚೈಲ್ಡ್ಹುಡ್ ಎಲ್ಲ ಕಲಿದಾಗ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಎಲ್ಲೂ ಬೇಸಿಕ್ ಆಗಿ ಟ್ರೈನಿಂಗ್ ತಗೊಂಡಿಲ್ಲ ಶಿವಣ್ಣ. ಯಾಕಂದ್ರೆ ಆಪರ್ಚುನಿಟೀಸ್ ಎಲ್ಲ ತುಂಬಾ ಕಡಿಮೆ ಇತ್ತು. ಆಮೇಲೆ ಐ ಆಲ್ಸೋ ಡೋಂಟ್ ಕಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ ಶಿವಣ್ಣ. ಅಂದ್ರೆ ತುಂಬಾ ಸ್ಟ್ರಾಂಗ್ ಸೌಂಡ್ ಆಗಿ ಯಾವುದು ಇರಲಿಲ್ಲ ಶಿವಣ್ಣ. ಸೊ ಐ ಆಲ್ಸೋ ವಾಂಟೆಡ್ ಟು ಲರ್ನ್, ಬಟ್ ಆ ಥರ ಯಾವುದು ಸಪೋರ್ಟ್ ನನಗೆ ಆ ಟೈಮಲ್ಲಿ ಸಿಕ್ಕಿಲ್ಲ ಶಿವಣ್ಣ. ಐ ಓನ್ಲಿ ಸಾ ಟಿವಿ, ಆಮೇಲೆ ನಿಮ್ಗೆಲ್ಲ ನೋಡಿ ಬೆಳೆದವ್ರು ನಾವು. ಅಟ್ ದ ಸೇಮ್ ಟೈಮ್ ನನಗೆ ಒಂದು ಆಕ್ಚುಲಿ ಜಾಸ್ತಿ ಇಲ್ಲ. ಸ್ಮಾಲ್ ಥಿಂಗ್ ವಾಟ್ ಐ ಥಾಟ್ ವಾಸ್, ಯಾವಾಗವರೆಗೂ ಈ ಮಕ್ಕಳು ಬೋರ್ ಆಗಲ್ಲ ಅವಾಗವರೆಗೂ ಎವ್ರಿ ಸಂಡೇ ನಾನು ಅಥವಾ ನಮ್ಮ ಅಸಿಸ್ಟೆಂಟ್ಸ್ ಯಾರಾದ್ರೂ ಹೋಗಿ ಅವ್ರ ಏರಿಯಾಗೆ ಹೋಗ್ಬಿಟ್ಟು ಹೇಳ್ಕೊಡ್ತೀವಿ ನಾವು ಡ್ಯಾನ್ಸ್. ಓಹೋ, ಸೋ ಬ್ಯೂಟಿಫುಲ್ ಇಮ್ರಾನ್, ವೆರಿ ವೆರಿ ನೈಸ್. ಯಾಕಂದ್ರೆ ಈ ರೀತಿ ಯಾರು ಅಷ್ಟು ಓಪನ್ ಆಗಿ ಬರಲ್ಲ. ಯಾಕಂದ್ರೆ ಬ್ಯುಸಿ ಆಗಿದ್ದೀರಾ ನೀವು. ನಿಮ್ಮ ಒಂದು ಡ್ಯಾನ್ಸ್ ಇದನ್ನ ಹೇಳ್ಕೊಡಕ್ಕೆ ಅಲ್ಲೇ ಹೋಗ್ತೀನಿ ಎವ್ರಿ ಸಂಡೇ, ಇಲ್ಲ ಯಾರು ಅರೇಂಜ್ ಮಾಡ್ತೀನಿ ಹೋಗಕ್ಕೆ ಅನ್ನೋದ್ರೆ ಅದು ದೊಡ್ಡ ಗುಣ, ದೊಡ್ಡತನ ಅದು. ಯಾಕಂದ್ರೆ ಇವಾಗ ಕೆಲವು ಜನ ಇರ್ತಾರೆ, ಎಷ್ಟು ಒಳ್ಳೆ ಟ್ಯಾಲೆಂಟ್ಸ್ ಇರುತ್ತೆ, ಆ ಟ್ಯಾಲೆಂಟ್ಸ್ ನ ಅವ್ರು ಹೊರಗೆ ತರಕ್ಕಾಗಲ್ಲ. ಅವ್ರಿಗೊಂದು ಸಪೋರ್ಟ್ ಬೇಕು. ಈ ರೀತಿ ಒಂದು ಸಪೋರ್ಟ್ ಸಿಕ್ಕಿದಾಗ ಅವ್ರು ಈಸಿಯಾಗಿ ಕ್ಯಾಶ್ ಮಾಡ್ಕೊತಾರೆ. ಇವಾಗ ನೋಡಿ 1.5 minute ಅವರು ಸೇ ಅರೌಂಡ್ 1 hour. ನಾವು ಒಂದು ಸಾಂಗ್ ಮಾಡ್ಬೇಕಾದ್ರೆ 3 ದಿನ ತಗೋತೀವಿ, ಕಟ್ ಶಾರ್ಟ್ ಮಾಡ್ತೀವಿ. ಆದ್ರೆ ಅವರು ಒಂದೇ ಸ್ಟ್ರೆಚ್ ಆಡ್ತಾರೆ. ಅದು ದೇ ಆರ್ ರಿಯಲಿ ಗ್ರೇಟ್. ಸೀರಿಯಸ್ಲಿ ಅಂತ ಗ್ರೇಟ್ ಪೀಪಲ್, ಅಂತ ಗ್ರೇಟ್ ಪರ್ಸನಾಲಿಟೀಸ್ಗೆ ನೀವೆಲ್ಲ ಈ ರೀತಿ ಒಂದು ಸಪೋರ್ಟ್ ಕೊಟ್ಟಾಗ ಖಂಡಿತ ಅವ್ರು ಮುಂದೆ ಬರ್ತಾರೆ. ಈ ರೀತಿ ಇವಾಗ ಏನ್ ಹೇಳ್ತೀರಾ ನೀವು ಫಸ್ಟ್ ಕೊರಿಯೋಗ್ರಾಫರ್ ಬಂದಿದ್ರೆ ಆಯ್ತಾರ ಸರ್, ನಾವು ಅಲ್ಲಿ ಹೋಗ್ತೀವಿ, ಸ್ಲಮ್ಸ್ಗೆ ಹೋಗ್ತೀವಿ, ಈ ರೀತಿ ಟ್ಯಾಲೆಂಟ್ ಇರೋರಿಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಬರೋದಿಲ್ಲ, ಅದು ದೊಡ್ಡತನ. ನಿಜವಾಗ್ಲೂ ಎಲ್ರೂ ಕರ್ನಾಟಕದಲ್ಲೂ ಎಲ್ಲ ಕೊರಿಯೋಗ್ರಾಫರ್ಸ್ ಜಸ್ಟ್ ಟೇಕ್ ಲೈಕ್ ದಿಸ್. ಈ ತರ ಒಂದು ಆಪರ್ಚುನಿಟಿ ತಗೊಳ್ಳಿ. ಈ ತರ ಮಕ್ಕಳಿಗೆ ಯಾರಿಗೆ ಸಪೋರ್ಟ್ ಇಲ್ವೋ, ಪ್ರಾಪರ್ ಸಪೋರ್ಟ್ ಇಲ್ವೋ, ಅವ್ರಿಗೆ ಹೋಗಿ ಹೇಳ್ಕೊಟ್ಟಾಗ ಖಂಡಿತ ಏನಾದ್ರೂ ಒಂದು ಕಲ್ತ್ಕೋತಾರೆ. ಇವಾಗ ನಾವು ಈ ರೀತಿ ಒಂದು ಕೋಚಿಂಗ್ ಕೊಟ್ಟಾಗ ಅವ್ರಿಗೆ ಖಂಡಿತ ನೆಕ್ಸ್ಟ್ ಯಾವ್ದಾರ ದೊಡ್ಡ ಶೋನಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಸರು ತರ್ತಾರೆ ಅನ್ನೋದು ಒಂದು ಆಸೆನೆ ನಮಗೆ. ಸೊ ಥ್ಯಾಂಕ್ ಯು. ನಮ್ಮ ಶೋಗ್ ಬಂದು ಹುಡುಗರಿಗೆ ಹೇಳ್ಕೊಡೋದಾದ್ರೆ ಈ ರೀತಿ ಒಂದು ಓಪನ್ ಆಗಿ ಬಂದು ನಾನು ಹೋಗಿ ಎವ್ರಿ ಸಂಡೇ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಐ ಲವ್ ಯು ಲಾಟ್. ಐ ಲವ್ ಯು. ಈ ದಿನ ನಾವು ಯಾವತ್ತಿಗೂ ಮರೆಯಕ್ಕಾಗಲ್ಲ. ಅಷ್ಟು ಸಂತೋಷ ಆಗ್ತಿದೆ, ನನಗೆ ಮಾತೇ ಬರ್ತಿಲ್ಲ ಏನ್ ಹೇಳೋದು ಅಂತ. ನನಗೆ ಇವತ್ತು ತುಂಬಾ ಖುಷಿ ಆಗ್ಬಿಟ್ಟೈತೆ. ಯಾಕಂದ್ರೆ ಶಿವಣ್ಣ ಅವ್ರ ಜೊತೆ ಫುಲ್ ಡ್ಯಾನ್ಸ್ ಆಡಿ ಅವ್ರು ಈ ತರ ಒಳ್ಳೇದು ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದಾರಲ್ಲ, ಮತ್ತೆ ನಮ್ಮ ಮುಂದಕ್ಕೆ ಸ್ವಲ್ಪ ಬೆಳಿತೀವಿ ಅನ್ನೋ ಆಸೆ ನಮ್ದ್ರಲ್ಲೈತೆ. ಶಿವಣ್ಣ ಅವ್ರನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಮಾತಾಡಕ್ ಬರ್ತಾ ಇಲ್ಲ, ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಚಾನ್ಸ್ ನಮ್ಗೆ ಬರುತ್ತೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವರು ಇಷ್ಟೊಂದು ದೊಡ್ಡ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಚೆನ್ನಾಗಿ ಡ್ಯಾನ್ಸ್ ಆಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಹಾಗೂ ಶಿವಣ್ಣ ಅವ್ರ ಜೊತೆನೂ ಡ್ಯಾನ್ಸ್ ಮಾಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ನನ್ ಕನ್ಸಲ್ಲ ಮನ್ಸಲ್ಲ ಅನ್ಕೊಂಡೇ ಇಲ್ಲ ನಾನು ಶಿವಣ್ಣ ಅವ್ರ ನಾನು ಭೇಟಿ ಆಗ್ತೀನಂತ. ಹಳೆ ಪ್ರೇಮ ಪುರಾಣ